ಮೆದುಳು ದೇಹದ ಚಟುವಟಿಕೆಯನ್ನು ನಿಯಂತ್ರಿಸುವ ಪ್ರಮುಖವಾದ ಅಂಗ. ಮೆದುಳಿನ ನರವ್ಯವಸ್ಥೆಗೆ ಹಾನಿಯಾದರೆ ಮೆದುಳಿಗೆ ಸಂಬಂಧಿತ ಕಾಯಿಲೆಗಳು ಕಂಡುಬರುತ್ತವೆ. ಹಾಗಾಗಿ ಮೊಬೈಲ್ನ ಅತಿಯಾದ ಬಳಕೆಯಿಂದ ಮೆದುಳಿನ ಹಾನಿ ತಪ್ಪಿದ್ದಲ್ಲ. ತಲೆಯಲ್ಲಿ ಗಾಯ ಇರುವುದರಿಂದ ರಾಸಾಯನಿಕ ವಸ್ತುಗಳ ತಯಾರಿಕೆ ಅಥವಾ ಅಂತಹ ಜಾಗದಲ್ಲಿ ಕೆಲಸ ಮಾಡುವುದರಿಂದ, ಕಾಂತೀಯ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವುದರಿಂದ ಸಹ ಕ್ರಮೇಣವಾಗಿ ಮೆದುಳಿಗೆ ಸಂಬಂಧಿತ ಕಾಯಿಲೆಗಳು ಕಾಣಿಸಿಕೊಳ್ಳುತ್ತವೆ. ಈ ವಿಡಿಯೋದಲ್ಲಿ ಮೆದುಳಿಗೆ ಸಂಬಂಧಿತ ಕಾಯಿಲೆಗಳು ಮತ್ತು ಅದರ ಗುಣಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಪಾರ್ಕಿನ್ಸನ್ ಕಾಯಿಲೆ. ಪಾರ್ಕಿನ್ಸನ್ ಕಾಯಿಲೆ ಎಂಬುದು ಮೆದುಳಿಗೆ ಸಂಬಂಧಿತ ಕಾಯಿಲೆಯಾಗಿದ್ದು, ಸಾಮಾನ್ಯವಾಗಿ ವಯಸ್ಸಾದಂತೆ ಕೆಲವರಿಗೆ ಮೆದುಳಿನ ನರಮಂಡಲದಲ್ಲಾಗುವ ಬದಲಾವಣೆಗಳಿಂದಾಗಿ ಈ ಕಾಯಿಲೆ ಕಾಣಿಸಿಕೊಳ್ಳುತ್ತದೆ. ಚಲನೆಯನ್ನ ನಿಯಂತ್ರಿಸುವ ಮೆದುಳಿನ ಈ ಪ್ರದೇಶವು ಹಾನಿಗೊಂಡಾಗ ಪಾರ್ಕಿನ್ಸನ್ ಕಾಯಿಲೆ ಕಾರಣವಾಗುತ್ತದೆ. ಕಾಲಾನಂತರದಲ್ಲಿ ಈ ಕಾಯಿಲೆ ಉಲ್ಬಣಗೊಂಡಾಗ ರೋಗಿಗೆ ನಡೆಯಲು ಮತ್ತು ಮಾತನಾಡಲು ಕೂಡ ಕಷ್ಟವಾಗಬಹುದು. ವಯಸ್ಸಾದಂತೆ ಕಂಡುಬರುವ ಅಲ್ಝೈಮರ್ ಮತ್ತು ಇತರ ಮೆದುಳಿಗೆ ಸಂಬಂಧಿಸಿದ ಕಾಯಿಲೆಗಳು ಬಾಧಿಸಬಾರದೆಂದರೆ ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಕೂಡ ತುಂಬಾ ಮುಖ್ಯ. ನೀವು ಮೆದುಳಿನ ಕಾರ್ಯಚಟುವಟಿಕೆಗೆ ಪೂರಕವಾಗುವಂತಹ ಕೆಲವು ಚಟುವಟಿಕೆಗಳನ್ನ ಮಾಡುವ ಮೂಲಕ ಮೆದುಳನ್ನ ಕಾರ್ಯಶೀಲವಾಗಿಡಬಹುದು. ಅಲ್ಝೈಮರ್ ಕಾಯಿಲೆಗೆ ಕಾರಣವಾಗಬಹುದಂತಹ 3 ಹಾನಿಕಾರಕ ಅಭ್ಯಾಸಗಳು. ಮೊದಲನೇದಾಗಿ ಬಡ ಜೀವನ ಶೈಲಿಯನ್ನ ಹೊಂದಿರುವುದು. ಬಡ ಜೀವನ ಶೈಲಿಯು ನಿಸ್ಸಂದೇಹವಾಗಿ ನಮ್ಮ ಮೆದುಳನ್ನು ನಿಧಾನಗೊಳಿಸುತ್ತದೆ ಮತ್ತು ಅನೇಕ ಮಾನಸಿಕ ಮತ್ತು ದೈಹಿಕ ಕಾಯಿಲೆಗಳಿಗೆ ಇದು ಕಾರಣವಾಗುತ್ತದೆ. ಎರಡನೆಯದು ಅಸಮರ್ಪಕ ನಿದ್ರೆ. ದೀರ್ಘಕಾಲದವರೆಗೆ ಸರಿಯಾಗಿ ನಿದ್ರೆ ಮಾಡದೇ ಇರುವುದು ನಿಮ್ಮ ಮೆದುಳಿನಲ್ಲಿ ಟಾವೆಂದು ಕರೆಯಲ್ಪಡುವ ಪ್ರೋಟೀನ್ ಮಟ್ಟವನ್ನು ಹೆಚ್ಚಿಸಬಹುದು. ಇದು ಅಲ್ಝೈಮರ್ ಕಾಯಿಲೆಗೆ ಕಾರಣವಾಗಬಹುದು. ಮೂರನೆಯದಾಗಿ ನಿರ್ಜಲೀಕರಣ. ಕಳಪೆ ಆಹಾರ ಸೇವಿಸುವುದು. ಚೀಸ್, ಬೆಣ್ಣೆ, ಕೇಕ್, ಕೆಂಪು ಮಾಂಸ ಮುಂತಾದ ಹೆಚ್ಚಿನ ಸ್ಯಾಚುರೇಟೆಡ್ ಕೊಬ್ಬಿನ ಅಂಶದ ಸೇವನೆಯನ್ನ ಕಡಿಮೆ ಮಾಡಿ, ಏಕೆಂದರೆ ಅವು ಅರಿವಿನ ಸಮಸ್ಯೆಯ ಅಪಾಯವನ್ನ ಹೆಚ್ಚಿಸುತ್ತದೆ. ಇವುಗಳ ಬದಲಿಗೆ ಜೀವಸತ್ವಗಳು ಮತ್ತು ಖನಿಜಗಳಿಂದ ಸಮೃದ್ಧವಾಗಿರುವ ಹಣ್ಣುಗಳು ಮತ್ತು ತರಕಾರಿಯನ್ನ ಸೇವಿಸಿ. ಎರಡನೆಯದಾಗಿ ಬ್ರೈನ್ ಟ್ಯೂಮರ್ ಅಥವಾ ಮೆದುಳಿನ ಗಡ್ಡೆ. ಮೆದುಳಿನಲ್ಲಿ ಗಡ್ಡೆ ಬೆಳೆಯದಂತೆ ಹೆಚ್ಚು ಜಾಗರೂಕರಾಗಿರಬೇಕು. ಅದರಲ್ಲೂ ಆಹಾರ ಮತ್ತು ಪಾನೀಯದ ವಿಷಯದಲ್ಲಿ ಹೆಚ್ಚು ಜಾಗ್ರತೆಯನ್ನು ವಹಿಸಬೇಕು. ಬ್ರೈನ್ ಟ್ಯೂಮರ್ನ ಲಕ್ಷಣಗಳು. ಈ ಕಾಯಿಲೆಯ ಲಕ್ಷಣಗಳು ಮುಖ್ಯವಾಗಿ ಮೆದುಳಿನ ಗಡ್ಡೆಯ ಗಾತ್ರ, ವಿಧ ಮತ್ತು ಮೆದುಳಿನ ಯಾವ ಭಾಗವನ್ನು ಆವರಿಸಿದೆ ಎಂಬುದನ್ನು ಅವಲಂಬಿಸಿರುತ್ತದೆ. ತಲೆನೋವು, ಕೈಕಾಲು ಜೋಮ್ ಹಿಡಿಯುವುದು ಅಥವಾ ಜುಮ್ಮೆನಿಸೋದು, ನೆನಪಿನ ಶಕ್ತಿಯಲ್ಲಿ ವ್ಯತ್ಯಾಸ, ವ್ಯಕ್ತಿತ್ವದಲ್ಲಿ ಬದಲಾವಣೆ, ನಡೆಯುವಾಗ ಸಮತೋಲನವನ್ನು ಕಳೆದುಕೊಳ್ಳುವುದು, ವಾಕರಿಕೆ ಮತ್ತು ವಾಂತಿ, ಮಾತು, ದೃಷ್ಟಿ ಅಥವಾ ಕಿವಿಯ ಸಮಸ್ಯೆ ಉಂಟಾಗುವುದು ಇತರ ಲಕ್ಷಣಗಳು.